ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ನೀವು ಪ್ರೋಟೀನ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಮಖನ, ಅಗಸೆ ಬೀಜ, ಚಿಯಾ ಸೀಡ್ಸ್, ಮೆಲನ್ ಸೀಡ್ಸ್, ಗಸಗಸೆ, ಓಟ್ಸ್, ಕಲ್ಲು ಸಕ್ಕರೆ, ಗೋಡಂಬಿ, ಬಾದಾಮಿ, ಪಿಸ್ತಾ, ಒಣ ಖರ್ಜೂರ, ಏಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ. ಎಲ್ಲನೂ ನೀವು ಅಂದರೆ ಸಕ್ಕರೆ ಬಿಟ್ಟು ಬೇರೆ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಓಟ್ಸು ಸಹ ನಾನು ತೊಗೊಂಡಿದ್ದೆ. ಸಣ್ಣ ಉರಿಯಲ್ಲಿ ಎಲ್ಲನೂ ನೀವು ಡ್ರೈ ರೋಸ್ಟ್ ಮಾಡಬೇಕು. ಮಖಾನೂ ಅಷ್ಟೇ, ಅದು ಪೌಡರ್ ಆಗೋ ಹಾಗೆ ಕೈಯಲ್ಲಿ ಮುಟ್ಟಿದ ತಕ್ಷಣ ಪೌಡರ್ ಆಗಬೇಕು. ಸೊ ಕ್ರಿಸ್ಪಿ ಆಗಬೇಕು, ಹಾಗೆ ನೀವು ಹುರ್ಕೊಳ್ಬೇಕು. 5-10 ಮಿನಿಟ್ಸ್ ಆದರೂ ಸಾಕು, ಜಾಸ್ತಿ ಏನು ಬೇಡ. ಸೊ ಮೊದಲಿಗೆ ನಾನು ಕಲ್ಲು ಸಕ್ಕರೆ, ಓಟ್ಸ್ ಮತ್ತು ಮಖಾನನ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿ ಅಲ್ವಾ, ಸೊ ಅದಕ್ಕೆ ಫೈನ್ ಪೌಡರ್ ಮಾಡ್ಕೊಳ್ತಿದ್ದೀನಿ. ಸೊ ಅದಾಗಿದ ಮೇಲೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬ ನುಣ್ಣದಾಗಿ ಪೌಡರ್ ಮಾಡ್ಕೊಳ್ಬೇಕು. ಇದ್ರ ಜೊತೆ ಎಕ್ಸ್ಟ್ರಾ ನೀವು ಬೇರೇನೂ ಹಾಕ್ಕೊಳ್ಬೋದು, ಬಟ್ ನಂಗೆ ಇಷ್ಟು ಸಾಕು. ಸೊ ನಾನು ಇವಾಗ ತಣ್ಣ ಹಾಲಿಗೆ 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ತಿದ್ದೀನಿ. ಇದು ಚೆನ್ನಾಗಿದೆ. ಸೊ ನಿಮ್ಮ ಪ್ರೋಟೀನ್ ಪೌಡರ್ ರೆಡಿ.